Hello students. Last class I was teaching The Clay Mother-in-Law, a South Indian folktale by A.K. Ramanujan. ದಯವಿಟ್ಟು ಇದನ್ನು ಚಾನಲ್ನ ದಿಸ್ ಇಸ್ ದ ಜ್ಞಾನದೀಪ್ತಿ ಚಾನಲ್ ವಿಚ್ ಐ ಹ್ಯಾವ್ ಮೇಡ್ ಫಾರ್ ಯು ಪೀಪಲ್ ಓನ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ for further classes, and you will get the further classes and the previous classes. What are the previous classes I have done? You can watch the lessons video in this channel. Please go through the every channel. You will get all those details regarding the last class what I have done, and the previous chapters what I have done. You will get all those information in this channel. You can subscribe this channel for further classes and further notification. As I told you, this story is about a dutiful daughter-in-law, how she was obeying her mother-in-law for her cooking instructions. After the death of her mother-in-law, this instruction was given by her husband. There was a quarrel happened between a husband and a wife regarding the measures of rice. Her husband has sent her wife from out of the home because her wife has not given suitable answer regarding the measures of rice. Now wife has come to the forest. It is a midnight and she is on up the tree with the mother-in-law idol. Even I told you she has left the mother-in-law idol from her hand. It fell on the thieves, and thieves on confused from this thing, and they ran away in all directions. This is where I have stopped in the last class. In this class I am going to continue that lesson. ಎಲ್ಲಿ ನಿಂತಿತ್ತು ಅಂದರೆ ಲಾಸ್ಟ್ ಮೆಷರ್ಸ್ ಆಫ್ ರೈಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ನ ಕೇಳ್ತಾನೆ ಇದ್ದಾನೆ ಹಸ್ಬೆಂಡು, ಆದರೆ ಸೂಟಬಲ್ ಆನ್ಸರ್ ಕೊಡಲಿಲ್ಲ ವೈಫು. ದಟ್ ಈಸ್ ಅದಕ್ಕೋಸ್ಕರ ವೈಫನ್ನು ಮನೆ ಬಿಟ್ಟು ಆಚೆ ಕಳಿಸಿದ್ದಾರೆ. ವೈಫು ಮನೆಯಿಂದ ಆಚೆ ಹೋಗಿ ಒಂದು ಫಾರೆಸ್ಟಲ್ಲಿ ಕೂತ್ಕೊಂಡ್ಬಿಟ್ಟು, ಫಾರೆಸ್ಟಲ್ಲಿ ಯಾವುದೋ ಒಂದು ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ ವಿತ್ ಐಡಲ್ ಆಫ್ ದ ಮದರ್ ಇನ್ ಲಾನಲ್ಲಿ. ಆಗ ತಕ್ಷಣ ಭಯ ಪಟ್ಕೊಂಡು ಥೀವ್ಸ್ ಬಂದ್ಬಿಟ್ಟಿದ್ದಾರೆ. ಅದು ಮರದ ಕೆಳಗಡೆ ಥೀವ್ಸ್ ಬಂದಾಗ ಆ ಭಯ ಪಟ್ಕೊಂಡು ಐಡಲ್ನ ಬಿಟ್ಟುಬಿಟ್ರು. ಆ ಐಡಲ್ನ ಬಿಟ್ಟಾದಮೇಲೆ ಅದು ಟ್ರೆಷರ್ಸ್ ಏನಿತ್ತಲ್ಲ ಅದ್ರ ಮೇಲೆ ಬಿತ್ತು. ಅದನ್ನು ಬಿದ್ದಾದಮೇಲೆ ಇವಳು ಡಾಟರ್ ಇನ್ ಲಾ ಮೂರ್ಛೆ ತಪ್ಪಿ ಬಿದ್ದುಬಿಟ್ರು. ಅಲ್ಲಿವರೆಗೂ ಆಗಿತ್ತು. ಆಗ ಇದರಿಂದ ಏನೋ ಬಿತ್ತಲ್ಲ ಅಂತ ಹೇಳಿ ಥೀವ್ಸ್ ಏನಿದ್ರು ಮರದ ಕೆಳಗಡೆ ಇದ್ದಂತಹ ಥೀವ್ಸು ತಮ್ಮ ಟ್ರೆಷರ್ಸ್ನ ಬಿಟ್ಟು 4 ಕಡೆನೂ ಓಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಅದಾದಮೇಲೆ ಈಗ ಬೆಳಗ್ಗೆ ಆಗಿದೆ. ಏನಾಗಿದೆ ನೋಡೋಣ. ಆ ಡೇ dawned. The frightened woman woke up as from a nightmare, and the first thing she saw on the forest floor was her clay mother-in-law in 3 pieces amid countless treasures and some extinguished torches. ಬೆಳಗ್ಗೆ ಎದ್ದಿದ್ದಾಳೆ. ಬೆಳಗ್ಗೆ ಎದ್ದು ನೋಡ್ತಾಳೆ. ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ದಟ್ ಮೂರ್ಛೆ ತಪ್ಪಿ ಬಿದ್ದುಬಿಟ್ಟಿದ್ದಾಳೆ, ಅಲ್ಲೇ ಮಲಗಿಬಿಟ್ಟಿದ್ದಾಳೆ ಮರದ ಮೇಲೆ ಡಾಟರ್ ಇನ್ ಲಾ. ಮೂರ್ಛೆ ತಪ್ಪಿ ಬಿದ್ದಾದಮೇಲೆ ಅವಳ ಜೊತೆ ಯಾವ ಐಡಲ್ ಇತ್ತು, ವಾಟ್ ದ ಐಡಲ್ ಶಿ ಹ್ಯಾಸ್ ಕೆಪ್ಟ್ ವಿತ್ ಹರ್ ದ ಮದರ್ ಇನ್ ಲಾ, ಮದರ್ ಇನ್ ಲಾ, ಇಟ್ ಹ್ಯಾಸ್ fell from her hand, and it is now left on the floor with treasures and with the treasures on the treasures and the lamps. ಯಾವುದ್ರ ಮೇಲೆ ಬಿದ್ದಿದೆ ಅಂದರೆ ಅಲ್ಲಿ ಕಳ್ಳರು ಕದ್ದಿದ್ದಂತಹ ಆ ಟ್ರೆಷರ್ಸು ಮತ್ತು ಟಾರ್ಚ್ ಏನು ತಂದಿದ್ರು ಅದ್ರ ಮೇಲೆ ಬಿದ್ದಿದೆ. ಆಮೇಲೆ ಮದರ್ ಇನ್ ಲಾ ಕೂಡ 3 ಪೀಸಸ್ ಆಗಿ ಬಿದ್ದುಬಿಟ್ಟಿದೆ, ಅದ್ರ ಮಧ್ಯದಲ್ಲಿ ಬಿದ್ದಿದೆ. ಆಫ್ಟರ್ ಮೇಕಿಂಗ್ ಶೋರ್ ದಟ್ ದೇರ್ ವಾಸ್ ನೋ ಒನ್ ನಿಯರ್ ಬೈ, ಶಿ
gingerly climbed down and gathered up her precious mother-in-law, who was now in 3 pieces. ತಕ್ಷಣವೇ ಯಾರೂ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡಂತಹ ಡಾಟರ್ ಇನ್ ಲಾ ತಕ್ಷಣವೇ ಏನು ಮಾಡಿದ್ಲು, ಅಲ್ಲಿ 3 ಪೀಸ್ ಆಗಿರೋವಂಥ ಮದರ್ ಇನ್ ಲಾ ಅದರ ಜೊತೆಗೆ ಇದ್ದಂಥ ಟ್ರೆಷರ್ಸು ಎಲ್ಲನೂ ಕೂಡ ಜೊತೆಗೆ ಮಾಡಿಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. She prayed to her dear departed with the fervent devotions for having saved her in calamity, and for having presented her with an undreamt of treasures to boot. ಅವಳು ದೇವ್ರಿಗೆ ಪ್ರಾರ್ಥನೆ ಮಾಡಿದ್ಲಂತೆ. ಆಮೇಲೆ ಅವಳು ಅವರ ಅತ್ತೆನೂ ಕೂಡ ಜ್ಞಾಪಿಸ್ಕೊಂಡಂತೆ, ಇಂಥ ಕಷ್ಟದ ಪರಿಸ್ಥಿತಿನಲ್ಲಿ ನನ್ನನ್ನು ಥೀವ್ಸಿಂದ ಬಚಾವ್ ಮಾಡಿದ್ದಕ್ಕೆ ಮತ್ತು ನನಗೆ ಇಷ್ಟೆಲ್ಲ ಟ್ರೆಷರ್ನ ನೀವು ನನಗೆ ಗಿಫ್ಟಾಗಿ ಕೊಡ್ತಿದ್ದಕ್ಕೆ ನಿಮಗೆ ಬಹಳಷ್ಟು ಧನ್ಯವಾದ ಅಂತ ಹೇಳಿಬಿಟ್ಟು ಅವಳು ಧನ್ಯವಾದಗಳನ್ನ ತಿಳಿಸಿ ಹೋದ್ಲಂತೆ. ಯಾರು? ಡಾಟರ್ ಇನ್ ಲಾ. ಯಾಕೆಂದರೆ ಮಧ್ಯದಲ್ಲಿ ಫಾರೆಸ್ಟ್ ಮಧ್ಯದಲ್ಲಿ ಇವಳು ಸಾಕಷ್ಟು ಭಯ ಪಡ್ಕೊಂಡು ಮರದ ಮೇಲೆ ಹತ್ತಿ ಕೂತ್ಕೊಬಿಟ್ಟಿದ್ದಾಳೆ. ಈ ಮಧ್ಯದಲ್ಲಿ ಫಾರೆಸ್ಟ್ ಮರದ ಮೇಲೆ ಹತ್ಕೊಂಡು ಈವನ್ ಶಿ ಹ್ಯಾಸ್ ರೈಸ್ಡ್ ಶಿ ಹ್ಯಾಸ್ ಅಪ್ ಟು ದಿಸ್ ಟ್ರೀ ಆ್ಯಂಡ್ ಶಿ ವಾಸ್ ವೆರಿ ಫ್ರೈಟನ್. ಅವಳು ತುಂಬ ಭಯನೂ ಪಟ್ಟಿದ್ಲು. ಆ ಭಯದಲ್ಲಿ ಕೂಡ ಶಿ ಹ್ಯಾಸ್ ಲೆಫ್ಟ್ ದ ಐಡಲ್ ಫ್ರಮ್ ಹರ್ ಹ್ಯಾಂಡ್. And now she is now thinking that her mother-in-law has gifted all this for her purpose. ಇದನ್ನೆಲ್ಲ ನೋಡ್ದಂತ ಹೇಳ್ತಾ ಇದ್ದಾಳೆ, ಇದನ್ನೆಲ್ಲ ಯಾರು ಗಿಫ್ಟ್ ಮಾಡಿರೋದು ಅಂದರೆ ನನ್ನ ಅತ್ತೆನೇ ಇದನ್ನೆಲ್ಲ ಗಿಫ್ಟ್ ಮಾಡಿದ್ದಾರೆ. ಯಾಕಂದರೆ ನನ್ನನ್ನು ರಾತ್ರಿ ಅವರೇ ಬಚಾವ್ ಮಾಡಿರೋದು. ನನ್ನನ್ನು ಕೆಲಾಮಿಟೀಸಿಂದ, ಈ ಕಷ್ಟದ ಪರಿಸ್ಥಿತಿಯಿಂದ, ಥೀವ್ಸ್ ಮಧ್ಯೆ ಇದ್ದರೂ ಕೂಡ ನನಗೇನೂ ಆಗದಿದ್ದಂಗೆ ನೋಡಿಕೊಂಡ್ರು, ಹಾಗೂ ನನ್ನನ್ನು ಬಚಾವ್ ಕೂಡ ಮಾಡಿದ್ರು, ಥೀವ್ಸಿಂದ ಬಚಾವ್ ಕೂಡ ಮಾಡಿದ್ರು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. Nearly popped out with amazement when he saw the rubies. ಇನ್ನೊಂದು ಇದೆ 59 ಇನ್ನೊಂದು ಪ್ಯಾರಾಗ್ರಾಫ್ ಇದೆ. A few hours later, the furious husband saw his wife at his door again, with a broken doll in one arm and an odd-looking bundle in another. ಇದು ಸ್ವಲ್ಪ ಹೊತ್ತಾದಮೇಲೆ ಹಸ್ಬೆಂಡು ಇವಳು ನಡ್ಕೊಂಡು ಬರ್ತಾ ಇದ್ಲಂತೆ. ವೈಫು ಸ್ವಲ್ಪ ಹೊತ್ತಾದಮೇಲೆ ಡೋರ್ ಹತ್ರ ಬಂದು ವೈಫು ನಿಂತಿದ್ಲಂತೆ. ಒಂದು ಕೈಯಲ್ಲಿ ಬ್ರೋಕನ್ ಡಾಲ್ ಇನ್ ಒನ್ ಆರ್ಮ್, ಒಂದು ಕೈಯಲ್ಲಿ ತನ್ನ ಮದರ್ ಇನ್ ಲಾ ಒಂದು ಕೈಯಲ್ಲಿದೆ. ಆನ್ ಆಡ್ ಲುಕಿಂಗ್ ಬಂಡಲ್ ಇನ್ ಅನದರ್, ಇನ್ನೊಂದು ಕೈಯಲ್ಲಿ ಯಾವುದೋ ಒಂದು ವಿಚಿತ್ರವಾಗಿ ಕಟ್ಟಿರುವಂಥ ಬಂಡಲ್ ಕೂಡ ಇದೆಯಂತೆ. ಈ ಸ್ಕೋಲ್ಡೆಡ್ ಆರ್ ಹಾಟ್ ಫಸ್ಟ್ ಫಾರ್ ಕಮಿಂಗ್ ಬ್ಯಾಕ್. ಫಸ್ಟ್ ಟೈಮಲ್ಲಿ ಹಸ್ಬೆಂಡು ಬೈದ್ನಂತೆ, ಯಾಕೆ ಬರೋಕ್ಕೆ ಹೋದೆ ನೀನು, ನಿನ್ನನ್ನು ಆಚೆ ಕಳಿಸಿದ್ನಲ್ಲ, ಮನೆ ಬಿಟ್ಟು ಆಚೆ ಕಳಿಸಿದ್ನಲ್ಲ, ಯಾಕೆ ಬರೋಕ್ಕೆ ಹೋದೆ ಅಂತ ಬೈದ್ನಂತೆ. ಬಟ್ ಸೂನ್ ಲರ್ನ್ಡ್ ಆಫ್ ಎ ಪ್ರಿಷಿಯಸ್ ಫಾರ್ಚೂನ್ ಶಿ ಹ್ಯಾಡ್ ಬ್ರಾಟ್. ಆಮೇಲೆ ಅವನಿಗೆ ಗೊತ್ತಾಯ್ತಂತೆ, ಇವಳು ಇನ್ನೊಂದು ಬಂಡ್ಲಲ್ಲಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಯಾವುದೋ ತಂದಿದ್ದಾಳೆ ಇನ್ನೊಂದು ಬಂಡ್ಲಲ್ಲಿ ಅಂತ ಹೇಳಿದ್ನಂತೆ. Hastily, he dragged her inside the house and heard the story in all its details. ಇದನ್ನೆಲ್ಲ ತರಾತುರಿನಲ್ಲಿ ಆತರಾತ್ರವಾಗಿ ಆ ಬಂಡಲ್ನ ಕಿತ್ಕೊಂಡು ಏನೇನಾಯಿತು, ಫಾರೆಸ್ಟಲ್ಲಿ ಏನಾಯಿತು, ನಿನಗೇನಾಗ್ಬಿಡ್ತು ಅಂತ ಎಲ್ಲನೂ ಕೇಳಿಸ್ಕೊಂಡಂತೆ. His eyes nearly popped out with amazement when he saw the rubies and the jewels in the bundle. He kept them all aside safely. ತಕ್ಷಣವೇ ಅದನ್ನೆಲ್ಲ ನೋಡಿದಂತಹ ಹಸ್ಬೆಂಡು ನೀಟಾಗಿ ಅದನ್ನು ತಗೊಂಡು ರೂಬೀಸ್ನ ಮತ್ತು ಜ್ಯುವೆಲ್ಸ್ನ ಬಂಡಲ್ಸ್ನ ಎಲ್ಲನೂ ಬೇರ್ಪಡಿಸಿ ನೀಟಾಗಿ ಒಂದೊಂದಾಗಿ ಬೇರ್ಪಡಿಸಿದಂತೆ. ವಿತ್ ಹರ್ ಹೆಲ್ಪ್ ಈ ಫೌಂಡ್ ಎಸ್ ವೇ ಟು ದ ಫಾರೆಸ್ಟ್ ಬಂಡಲ್ ಅಪ್ ಆಲ್ ದ ರಿಮೈನಿಂಗ್ ಲೂಟ್ ಅಂಡ್ ಸೀಕ್ರೆಟ್ಲಿ ಬ್ರಾಟ್ ಹೋಮ್ ವ್ಯಾಲ್ಯೂಬಲ್ ವಿತ್ ಅ ಕಿಂಗ್ಡಮ್.
ಎಲ್ಲನೂ ಬಂಡಲ್ ಮಾಡಿ ಸೀಕ್ರೆಟಾಗಿ ಒಂದು ಇದರಲ್ಲಿತ್ತು. ಎಷ್ಟು ಇತ್ತು ಅಂದರೆ ಒಂದು ಕಿಂಗ್ಡಮ್, ಕಿಂಗ್ಡಮ್, ಒಂದು ರಾಜನದಷ್ಟೇ ಒಂದು ದೊಡ್ಡ ಬೆಲೆ ಬಾಳುವಂತಹ ಇದು ಅಲ್ಲಿ ಇತ್ತು ಅಂತ. ತುಂಬ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳಿಂದ ಇತ್ತು ಅದು. ಅದೆಷ್ಟು ಅಂದರೆ ಆ ಕಿಂಗ್ಡಮ್, ಒಂದು ರಾಜಧಾನಿನೇ ಕೊಂಡುಕೊಳ್ಳುವಷ್ಟು ಅಲ್ಲಿತ್ತು. ಹ್ಯಾಸ್ ಹಿ ಸ್ಪ್ರೆಡ್ ಹಿಸ್ ಟ್ರೆಷರ್ಸ್ ಆನ್ ದ ಫ್ಲೋರ್ ಅಂಡ್ ಸಾರ್ಟೆಡ್ ದೆಮ್ ಔಟ್, ಹಿ ವಾಸ್ ಸೀಸಡ್ ವಿತ್ ಅ ಡಿಸೈರ್ ಟು ಎಸ್ಟಿಮೇಟ್ ಇಟ್ ಆಲ್, ಟು ನೋ ಹೌ ಮಚ್ ಹಿ ವಾಸ್ ವರ್ತ್ ಆನ್ ದಟ್ ಡೇ ಆಫ್ ಗ್ರೇಸ್. ಎಲ್ಲ ಟ್ರೆಷರ್ನು ಕೂಡ ಒಂದು ನೆಲದ ಮೇಲೆ ಹಾಸ್ದ, ಎಲ್ಲ ಟ್ರೆಷರ್ನು ಒಂದು ನೆಲದ ಮೇಲೆ ಹಾಸ್ದಂದ್ಬಿಟ್ಟು ಇವನಿಗೆ ಆಸೆ ಬಂತು, ಎಷ್ಟು ಟ್ರೆಷರು ಎಸ್ಟಿಮೇಟ್ ಮಾಡಬೇಕು ಅಂತ ಆಸೆ ಬಂತಂತೆ. ಟು ನೋ ಹೌ ಮಚ್ ಈ ವಾಸ್ ವರ್ತ್ ಆನ್ ದಟ್ ಡೇ ಆಫ್ ಗ್ರೇಸ್, ಎಷ್ಟರವರೆಗೂ ಇದು ನನಗೆ ಬಂದಿದೆ ಅಂತ ಮೆಷರ್ ಮಾಡಬೇಕು ಅಂತ ಆಯ್ತಂತೆ. ಈ ಸೆಂಟ್ ಹಿಸ್ ವೈಫ್ ಟು ದ ನೈಬರ್ಸ್ ಹೌಸ್ ಟು ಬಾರೋ ಎ ಮೆಷರಿಂಗ್ ವೆಸಲ್ಸ್ ವಿಚ್ ಶಿ ಒಬೀಡಿಯೆಂಟ್ಲಿ ಪ್ರೊಕ್ಯೂರ್ಡ್. ಏನನ್ನು ಮೆಷರ್ ಮಾಡಬೇಕು ಅನ್ನಿಸ್ತಂತೆ, ಅದಕ್ಕೆ ಪಕ್ಕದ ಮನೆಗೆ ಹೋಗಿ ಸೀರ್ನ ಈಸ್ಕೊಂಡು ಬಾ, ಒಂದು ಸೇರನ್ನ ಈಸ್ಕೊಂಡು ಬಾ ಅಂತ ಕಳಿಸಿದ್ನಂತೆ. ಆಗ ಹೆಂಡತಿ ಅದೇ ರೀತಿಯಾಗಿ ಒಬೀಡಿಯೆಂಟಾಗಿ ಯಾವುದೇ ಇದು ಮಾತಾಡದೆ ತನ್ನ ಒಬೀಡಿಯನ್ಸಿನ ಅಂದರೆ ತನ್ನ ನಿಷ್ಠೆನ ತೋರ್ಸೋಕ್ಕೋಸ್ಕರ ಹೋಗಿ ಪಕ್ಕದ ಮನೆಗೆ ಸೀರನ್ನ ಈಸ್ಕೊಂಬಿಡ. ಯಾವ ಪಕ್ಕದ ಮನೆ? ಅದೇ ನಾನು ಮುಂಚೆನೇ ನಿಮ್ಗೆ ಹೇಳಿದಾಗ ಯಾವ ಪಕ್ಕದ ಮನೆಯವರು ಈ ಊಟನ ಕದೀತಾ ಇದ್ರೋ, ಯಾವಾಗ ಇವಳು ಐಡಲ್ ಮುಂದೆ ಊಟನ ತಂದಿಟ್ಟಾಗ ಯಾವ ಪಕ್ಕದ ಮನೆಯವರು ಇವಳು ಊಟನ ಕದ್ದು ಮದರ್ ಇನ್ ಲಾ ಮುಂದೆ ಇದ್ದಂಥ ಊಟನ ಕದೀತಾ ಇದ್ರೋ ಅದೇ ಅವ್ರ ಮುಂದೆ that is the woman, the husband has sent her wife to that neighbor home where that neighbor she was lifting the food of mother-in-law. Husband has sent her to bring shares for measuring what are the valuable things he has with. What are the valuable things? He want to measure those things. That is why he sent those people. He sent his wife to measure to bring the seers for measuring the valuable things. The neighbor was curious to know what these poor people had that day to measure in such a haste. Neighbor curiously, the neighbor who is not a good woman, she was very curious to know what they want to see, these poor people, what they want to measure, and in the filthy woman wants to know what they want to measure. So what the neighbor did was, so he struck a piece of tamarind at the bottom when he lent his seer. ಯಾವಾಗ ಇವಳು ಕೊಡ್ತಾ ಇದ್ಲೋ ಪಕ್ಕದ ಮನೆಯವಳು ಸಾಮಾನ್ಯವಾಗಿ ಅವಳು ಒಳ್ಳೆ ವ್ಯಕ್ತಿ ಆಗಿರಲಿಲ್ಲ, ಯಾಕಂದರೆ ಊಟನೇ ಕದ್ದು ತಿಂತಾ ಇದ್ದವಳು. ಅದೇ ರೀತಿಯೇ ಇವಳು ಏನೋ ಸೀರನ್ನ ಕೊಡಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೀರೆಗೆ ಅಂಟಿಸ್ಬಿಟ್ಟು ಕೊಟ್ಲಂತೆ. ಏನು ಮೆಷರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸೀರನ್ನ ಮೆಷರ್ ಮಾಡೋಕ್ಕೆ ಏನು ಉಪಯೋಗಿಸ್ತಾ ಇದ್ದಲ್ಲ ಆ ಸೀರೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಕೊಟ್ಲಂತೆ. ವೆನ್ ದ ಮೆಷರ್ ವಾಸ್ ರಿಟರ್ನ್ ಟು ಹಿಮ್ ಆಫ್ಟರ್ ಇಟ್ಸ್ ಯೂಸ್ ವಾಸ್ ಓವರ್, ದ ನೈಬರ್ ಆ್ಯಂಡ್ ಹಿಸ್ ವೈಫ್ ವರ್ dumbfounded with amazement to see a brilliant gem and questioned all possibilities in the hope of puzzling out the mystery of their neighbor fabulous wealth. And when the measuring vessels was given by their neighbor, she was amazed that when she has struck the tamarind in the bottom, she was amazed and also was dumbfounded that they have found some treasures from somewhere, and she was also in a shock to see all those things. She want to know how they have become so rich within hours.
ಇವಳು ಪಕ್ಕದ ಮನೆಯಲ್ಲಿ ಹುಣಸೆಹಣ್ಣು ಅಂಟಿಸಿ ಕೊಟ್ಟಂತಹ ವೈಫ್ಗೆ ಆಶ್ಚರ್ಯ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅವಳಿಗೆ ಗೊತ್ತಾಗ್ಬಿಡ್ತು ಯಾವಾಗ ಸೀರಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಇಟ್ಟರು, ಆಗ ಇವ್ರ ಮನೆಗೆ ಯಾವುದೋ ವೆಲ್ತಿ ಆಮೇಲೆ ಯಾವುದೋ ಒಂದು ಒಳ್ಳೆ ಆಸ್ತಿ ಬಂದಿದೆ ಅಂತ ಗೊತ್ತಾಗ್ಬಿಟ್ಟಾಗ ಆಶ್ಚರ್ಯ ಆಗ್ಬಿಡ್ತಂತೆ. ಆಗ ಆಶ್ಚರ್ಯ ಆಗಿ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಇಷ್ಟೊಂದು ದೊಡ್ಡವರು ಆಗ್ಬಿಟ್ರು ಅಂತ. ಶಿ ಈಸ್ ವೆರಿ ಕ್ಯೂರಿಯಸ್ ನೌ how they got so much of wealth within few hours ಅಂತ ಹೇಳಿ ಆಶ್ಚರ್ಯನೂ ಆಗಿದೆ. He was nearly penniless yesterday, but over days he had amused a treasure enough to be measured by the seer. She is very curious that they were in a overnight they have become so wealthy that they are measuring the wealth in a seer. That much of wealth, how is it possible? She was entirely in a puzzled. ಪಕ್ಕದ ಮನೆಯೊಳಗೆ ಪೂರ್ತಿ ಆಶ್ಚರ್ಯ ಆಗುತ್ತೆ. ನಿನ್ನೆ ತಾನೇ ಒಂದು ಪೆನ್ನಿಲೆಸ್, ಒಂದು ಪೈಸಾ ಕೂಡ ಇಲ್ದಿದ್ದವರು ಇವರು, ಬಟ್ ಓವರ್ ನೈಟ್ ದೇ ಅಮ್ಯೂಸ್ಡ್ ದಟ್ ಟ್ರೆಷರ್ ಇಸ್ ಎನಫ್ ಟು ಬಿ ಮೆಷರ್ಡ್. ಒಂದು ಟ್ರೆಷರ್ನ ಅಂದರೆ ವೆಲ್ತನ್ನು ಇವರು ಚಿನ್ನ ವೈಡೂರ್ಯಗಳನ್ನು ಸೀರಲ್ಲಿ ಅಳೆಯುವಷ್ಟು ಮಟ್ಟಿಗೆ ರಿಚ್ ಆಗಿಬಿಟ್ಟಿದ್ದಾರೆ. ಆಶ್ಚರ್ಯ ಆಗಿಬಿಟ್ಲಂದ್ರೆ ದ ಮಿಸ್ಟ್ರಿ ಡೀಪಂಡ್ ಆಸ್ ದೇ ಥಾಟ್ ಅಬೌಟ್ ಇಟ್. ಇನ್ನೂ ಸಾಕಷ್ಟು ಆಶ್ಚರ್ಯ ಆಗ್ಬಿಡ್ತಂತೆ. ಹೆಂಗೆ ಇಷ್ಟೊಂದು ಇಷ್ಟು ಬೇಗ ಎಷ್ಟು ರಿಚ್ ಆಗಕ್ಕೆ ಸಾಧ್ಯ? ಯಾವುದಾದ್ರು ಲಾಟ್ರಿ ಗಿಟ್ರಿ ಹೊಡಿತಾ ಎಲ್ಲಾದ್ರೂ ಕದ್ಕೊಂಡು ಬಂದರೆ ಇನ್ನೂ ಕೂಡ ಆಶ್ಚರ್ಯ ಆಗುತ್ತಂತೆ. ದ ನೈಬರ್ ಸೆಟ್ ಇಸ್ ವೈಫ್ ಆನ್ ದ ಟ್ರಯಲ್ ಆಫ್ ಮಿಸ್ಟರಿ ಆ್ಯಂಡ್ ಶಿ ಕ್ವಶನ್ ದ ಗಿಲ್ಲಿಲೆಸ್ ವುಮೆನ್ ಅಟ್ ದ ಫಸ್ಟ್ ಆಪರ್ಚುನಿಟಿ. What the neighbor did was she questioned the daughter-in-law in so many ways. In the first trial she questioned how you got all this richness, how you have become the wealthy within overnight. She questioned all those things to the daughter-in-law. ಫಸ್ಟು ಕೇಳಿದ್ದಂತೆ, ನೈಬರು ಕೇಳಿದ್ದಂತೆ, ಹಿಂಗೆ ನೀವು ಓವರ್ ನೈಟಲ್ಲಿ ಇಷ್ಟೊಂದೆಲ್ಲ ಆಗ್ಬಿಡ್ಲು ಅಂತ ಎಲ್ಲ ಸಾಕಷ್ಟು ಕ್ವಶನ್ ಮಾಡಿದ್ಲಂತೆ. ಇದು daughter-in-law, she is so innocent and she did not know what the question neighbor is asking. ಅವಳಿಗೇನು ಗೊತ್ತಿಲ್ಲ. ತುಂಬ ಇನ್ನೋಸೆಂಟ್ ಆಗಿರೋವಂಥ ನೈಬರು, ತುಂಬ ಇನ್ನೋಸೆಂಟ್ ಆಗಿರೋವಂಥ ಡಾಟರ್ ಇನ್ ಲಾಗೆ ಯಾಕೆ ಈ ಥರ ಎಲ್ಲ ಕ್ವಶನ್ ಕೇಳ್ತಾ ಇದ್ದಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವಳು ಇನ್ನೋಸೆಂಟ್ ಆಗಿ ದ ವಿಟಿಲೆಸ್, ದ ಫೂಲಿಶ್ ವುಮೆನ್ ಪುರ್ಡ್ ಔಟ್ ಅ ಬ್ರೆತ್ಲೆಸ್ ಟೇಲ್ of all her wonders, adventure, how she was driven out and how she stayed in a tree with her mother-in-law and all the rest of it, and ended by saying that all their wealth was the fruit of her mother-in-law's grace. Foolish woman, no, you daughter-in-law. Foolish woman means the daughter-in-law. She told almost all those things what had happened in the forest, how she went to the forest after listening the scold from her husband, and how the thieves came there, and how she dropped her mother-in-law, and all those stories she told to her neighbor. ಎಲ್ಲ ಪಾಪ ಇನ್ನೋಸೆಂಟ್ ಆಗಿದ್ದಂತಹ ಡಾಟರ್ ಇನ್ ಲಾಗೆ ಏನೂ ಗೊತ್ತಿರಲಿಲ್ಲ. ಇವಳು ದಡ್ಡತನದಿಂದ ಅವಳು ಎಲ್ಲ ಕಥೆನೂ ಕೂಡ ಹೆಂಗೆ ಅವಳು ಮರದ ಮೇಲೆ ಹತ್ತೋದು, ಹೆಂಗೆ ನನ್ನ ಮದರ್ ಇನ್ ಲಾ ಬಿದ್ದುಬಿಡ್ತು ಅಂತ ಹೇಳಿದಂತೆ. ಕಡೆಗೆ ಇನ್ನೊಂದು ಹೇಳಿದಂತೆ, ದಿಸ್ ಈಸ್ ಹೌ ಬ್ಯೂಟಿಫುಲ್ ಶಿ ಈಸ್, ಹೌ ವಂಡರ್ಫುಲ್ ದಿಸ್ ವುಮೆನ್ ಈಸ್. ಹೇಳಿದಂತೆ, ದಿಸ್ ಈಸ್ ಆಲ್ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಮೈ ಮದರ್ ಇನ್ ಲಾ. ಇದೆಲ್ಲನೂ ಕೂಡ ನನ್ನ ಅತ್ತೆ ಕೊಟ್ಟಿರುವಂತಹ ಆಶೀರ್ವಾದದಿಂದ ಇದಾಯಿತು ಅಂತ ಹೇಳೋದು ಮರಿಲಿಲ್ವಂತೆ ಡಾಟರ್ ಇನ್ ಲಾ. ದಿಸ್ ಈಸ್ ದ ವಂಡರ್ಫುಲ್ ಥಿಂಗ್ ಆಫ್ ಒನ್ ಡಾಟರ್ ಇನ್ ಲಾ. ಅವಳು ಎಷ್ಟು ಇನ್ನೋಸೆಂಟ್ ಆಗಿದ್ಲು, ಎಷ್ಟು ಒಳ್ಳೆಯವಳಾಗಿದ್ಲು ಅನ್ನೋದು ಈ ಸೆಂಟೆನ್ಸಿಂದ ನಮಗೆ ಗೊತ್ತಾಗುತ್ತೆ. ಹೌ ಬ್ಯೂಟಿಫುಲ್ ಶಿ ಈಸ್, ಹೌ ಶಿ ಈಸ್ ವೆರಿ innocent, and how she was obedient to her mother-in-law. How she believed in this mother-in-law. Mother-in-law for the daughter-in-law, she is almost a god to her.
ಇದು ಈ ಕಥೆಯಲ್ಲಿ ಹೇಳುತ್ತಾ ಇರೋಂತಹ ಮೊರಲ್ ಸ್ಟೋರಿ, ಅದೇ ನೀತಿ ಕಥೆ ಇಲ್ಲಿ ಹೇಳ್ತಾ ಇರೋದು. ದ ಕ್ಲೆವರ್ ನೈಬರ್ ನ್ಯೂ ಬೆಟರ್ ದನ್ ಟು ಬಿಲೀವ್ ಇನ್ ಡಿವೋಟಿಂಗ್ ಹರ್ಸೆಲ್ಫ್ ಟು ಎ ಡೆಡ್ ಮದರ್ ಇನ್ ಲಾ. ಹರ್ ಹಸ್ಬೆಂಡ್ ಥಾಟ್ ದಟ್ ಹಿಯರ್ ವಾಸ್ ಎ ಶಾರ್ಟ್ ಕಟ್ ಟು ಫಾರ್ಚೂನ್. ಇದನ್ನು ತಿಳ್ಕೊಂಡಂತಹ ಪಕ್ಕದ ಮನೆಯವರ ಹಸ್ಬೆಂಡ್ ಅಂದ್ಕೊಂಡಂತೆ, ಇಲ್ಲೇ ಇದೆ ನೋಡು ಒಂದು ಶಾರ್ಟ್ ಕಟ್ಟು, ನಾನು ರಿಚ್ ಆಗೋಕ್ಕೆ ಇಲ್ಲೇ ಒಂದು ಶಾರ್ಟ್ ಕಟ್ ಇದೆ ಅಂತ ತಿಳ್ಕೊಂಡಂಥ ಹಸ್ಬೆಂಡು ತಕ್ಷಣವೇ ಏನು ಮಾಡಿದ್ನಂತೆ, ಈ ಟು ಗಾಟ್ ಎ ಬಿಗ್ ಡಾಲ್ ಮೇಡ್, ಪುಟ್ ಇಟ್ ಇನ್ ದ ಆರ್ಮ್ಸ್ ಆಫ್ ಹಿಸ್ ವೈಫ್ ಆ್ಯಂಡ್ ಲೆಫ್ಟ್ ಹರ್ ಇನ್ ದ ಜಂಗಲ್. ಏನು ಮಾಡಿದ್ನಂತೆ, ಅವನು ಕೂಡ ಒಂದು ಡಾಲ್ನ ಮಾಡಿಕೊಟ್ನಂತೆ, ಮಡ್ ಡಾಲ್ನ ಮಾಡಿಕೊಟ್ಬಿಟ್ಟು ಇವಳನ್ನು ಪಕ್ಕದ ಮನೆ ಹೆಂಗಸ ಗಂಡ ಏನು ಮಾಡಿದ್ನಂತೆ, ಅವನು ಕೂಡ ತೊಗೊಂಡೋಗಿ ಫಾರೆಸ್ಟ್ಗೆ ಬಿಟ್ಬಿಟ್ನಂತೆ. ಫಾರೆಸ್ಟಲ್ಲಿ ಬಿಟ್ಟು ನೀನು ಕೂಡ ನನಗೆ ಅಷ್ಟೇ ಫಾರ್ಚೂನು ಸಿಗುತ್ತೆ ಅಂತ ಆಸೆ ಇಟ್ಕೊಂಡಂತೆ. ಈ ಥ್ರೆಟನ್ಡ್ ಹರ್ ದಟ್ he would never take her back into the house unless she brought her husband as much fortune as the neighbor's wife had done. He told strictly that what are the wealth the neighbor has brought, that much wealth you should also bring. ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಂತೆ, ಎಷ್ಟು ವೆಲ್ತು ಪಕ್ಕದ ಮನೆ ಹೆಂಗಸು ತಂದು ಕೊಟ್ಟಲೋ ಅಷ್ಟೇ ವೆಲ್ತನ್ನು ನೀನು ಕೂಡ ತಂದು ಕೊಡಬೇಕು ಅಂತ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟನಂತೆ ಹಸ್ಬೆಂಡು. ಅದೇ ರೀತಿ ಇವಳು ಕೂಡ ಕೈಯಲ್ಲಿ ಡಾಲ್ನ ಹಿಡ್ಕೊಂಡು ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದಾನೆ. ಆಮೇಲೆ ಹಸ್ಬೆಂಡ್ ಕೂಡ ಸ್ಟ್ರಿಕ್ಟಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾಳೆ, ಅಷ್ಟೇ ರೀತಿ ಫಾರ್ಚೂನ್ ತರಬೇಕು ಅಂತ. ನೌ ದಿಸ್ ವುಮೆನ್ ವಾಸ್ ಕಾನ್ಫಿಡೆಂಟ್ ಆಫ್ ಹರ್ plans and had thought out a strategy carefully. ನೀಟಾಗಿ ಸ್ಟ್ರಾಟಜಿ ಎಲ್ಲ ನೀಟಾಗಿ ಮಾಡ್ಕೊಂಡಂತೆ ಇವಳು ಕೂಡ ಏನೇನು ಮಾಡಬೇಕು, ಯಾವ ರೀತಿ ತಗೋಬೇಕು, ಯಾವ ರೀತಿ ಬಂದಾಗ ಅವ್ರು ಯಾವ ರೀತಿ ನಾವು ಕದಿಬೇಕು, ಅವ್ರದ್ದು ಫಾರ್ಚೂನ್ನ ಯಾವ ರೀತಿ ಥೀವ್ಸ್ ಬಂದಾಗ ತಗೋಬೇಕು ಅಂತ ಎಲ್ಲಕ್ಕೆ, ಯಾವ ರೀತಿ ಪಕ್ಕದ ಮನೆಯವರು ದ ಡ್ಯೂಟಿಫುಲ್ ಡಾಟರ್ ಇಲ್ಲ ಏನೇನು ಹೇಳಿದ್ಲು ಅದೇ ಮಾತನ್ನು ಇವಳು ಕೇಳಿಸ್ಕೊಂಡಂತ ನೈಬರು, ಅದೇ ರೀತಿ ನಾನು ಕೂಡ ಫಾರ್ಚೂನ್ ಆಗಬೇಕು, ನಾನು ಕೂಡ ರಿಚ್ ಆಗಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ದ ಸೇಮ್ ಥೀವ್ಸ್ ವಿತ್ ದ ಟಾರ್ಚಸ್ ಇನ್ ಹ್ಯಾಂಡ್ ಕೇಮ್ ದೇರ್. ಅದೇ ಥೀವ್ಸು ಟಾರ್ಚನ್ನು ಹಿಡ್ಕೊಂಡು ಮರದ ಹತ್ರ ಬಂದ್ರಂತೆ. ಅದು ಅವತ್ತು ಕೂಡ ಬಂದ್ರಂತೆ. ಆಫ್ಟರ್ ದ ಡೇ ವಿಕೆಡ್ ವರ್ಕ್ ಟು ಶೇರ್ ದ ಲೂಟ್ ಅಂಡರ್ ದ ಟ್ರೀ. ಯಾಕೆ ಅದೇ ಟ್ರೀನಲ್ಲಿ ಅದೇ ಮರದ ಕೆಳಗಡೆ ಮತ್ತೆ ತಮ್ಮ ಶೇರ್ಸನ್ನು ತಮ್ಮ ಭಾಗಗಳನ್ನ ಬೇರ್ಪಡಿಸ್ಕೋಬೇಕು ಅಂತ ಬಂದು ಭಾಗಗಳನ್ನ ಬೇರ್ಪಡಿಸ್ಕೊಳ್ಳೋಕ್ಕೆ ಆ ಮರದ ಹತ್ರ ಬಂದು ನಿಂತರಂತೆ. ಹಾರ್ಡ್ಲಿ ಡಿಡ್ ದೇ ಯುನೈಟ್ ದೇರ್ ಬಂಡಲ್ untie their bundles when the woman on the tree threw down her doll into their midst. When they were distributing themselves about the wealth, when they were distributing their wealth to themselves, the suddenly lady threw the doll on the midst. ಇದನ್ನು ತಕ್ಷಣವೇ ಏನೋ ಅಲ್ಲಿ ಇದ್ದಂತಹ ಥೀವ್ಸ್ ಕಳ್ಳರೇನಿದ್ರು ಅದು ಭಾಗ ಮಾಡ್ಕೊತಾ ಇದ್ದ ಟೈಮಲ್ಲಿ ಅದೇ ಟೈಮಲ್ಲಿ ತೊಗೊಂಡೋಗಿ ಇವಳು ಮೇಲ್ಗಡೆಯಿಂದ ಎತ್ತಾಕ್ಬಿಡ್ಲಂತೆ. ಇವಳು ಕೂಡ ಮೇಲ್ಗಡೆಯಿಂದ ಎತ್ತಾಕಿದ್ಲ. ಡೌನ್ ಆರ್ ಡಾಲ್ ಇನ್ ಟು ದರ್ ಮಿಡ್ಸ್. ದೆರ್ ವಾಸ್ ಎ ಟೆರಿಫಿಕ್ ಕ್ರ್ಯಾಶ್. ಅಲ್ಲಿಂದ ಮೇಲ್ಗಡೆ ದಬ್ ಅಂತ ಬಿತ್ತಂತೆ. ಅಟ್ ಒನ್ಸ್ ದ ಥೀವ್ಸ್ ಟುಕ್ ಟು ದರ್ ಈಲ್ಸ್ ಬಟ್ ದೇರ್ ಸಸ್ಪಿಷನ್ಸ್ ವರ್ ಅರೋಸ್ಡ್. ಅಟ್ ಒನ್ಸ್ ದ ಥೀವ್ಸ್ ಟುಕ್ ಟು ದರ್ ಈಲ್ಸ್. ಅದೇ ಥೀವ್ಸು ಕಳ್ಳರಿಗೆ ಇದರಿಂದ ಅನುಮಾನ ಬಂತಂತೆ. ಏನಿದು ಹೆಂಗೆ ಸಡನ್ನಾಗಿ ಯಾಕೆ ಈ ಥರ ಆಗ್ತಾಯಿದೆ, ನೆನ್ನೆನೂ ಕೂಡ ಇದೆ. ದ ಸೇಮ್ ಥಿಂಗ್ ಹ್ಯಾಪೆಂಡ್ ಎಸ್ಟರ್ಡೇ ಆಲ್ಸೋ, ಈವನ್ ದಿಸ್ ಹ್ಯಾಪನಿಂಗ್ ಟುಡೇ ಆಲ್ಸೋ ಅಂತ ಹೇಳಿ ಅನುಮಾನ ಬಂತದೆ. ದ ಫಸ್ಟ್ ನೈಟ್ ದೇ ವರ್ ಕಾಟ್ ಅನ್ಅವೇರ್ನೆಸ್. ಫಸ್ಟ್ ದಿನ ಯಾವಾಗ ಈ ರೀತಿ ಆದಾಯಿತು ಏನು ಗೊತ್ತಾಗಲಿಲ್ಲ. ಆದರೆ ಈ ರೀತಿ ತುಂಬ ಅನುಮಾನ ಬರ್ತಾ ಇದೆ, ಥೀವ್ಸ್ ಕಳ್ಳರಿಗೆ ತುಂಬ ಅನುಮಾನ ಬರ್ತಾ ಇದೆ. ಬಟ್ ಆನ್ ದ ಸೆಕೆಂಡ್ ನೈಟ್ ದೇ ರಿಸಾಲ್ವ್ ಟು ಗೆಟ್ ಟು ದ ರೂಟ್ ಆಫ್ ದ ಮ್ಯಾಟರ್. ಸೊ ದೇ ಇಟ್ ದೆಮ್ಸೆಲ್ಫ್ ಬಿಹೈಂಡ್ ದ ಟ್ರೀ ಟ್ರಕ್ಸ್ ಟು ದೇರ್ ಗ್ರೇಟ್ ಚಾಗ್ರಿನ್. ಈ ರೀತಿ ಆ ಮಧ್ಯದಲ್ಲಿ ಇದರಲ್ಲಿ ಈ ರೀತಿ
ಮರದ ಮಧ್ಯದಲ್ಲಿ ಬಚ್ಚಿಟ್ಕೊಂಡು ಏನು ನಡೆಯುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ಕೊಂಡಿದ್ರಂತೆ. ದೇ ಸಾ ಅ ವುಮನ್ ಲೈಟಿಂಗ್ ಫ್ರಮ್ ದ ಟ್ರೀ ಆ್ಯಂಡ್ ರಾಬಿಂಗ್ ದೆಮ್ ಆಫ್ ದೇರ್ ಹಾರ್ಡ್ ವನ್ riches. They suddenly see when they were hiding beside the tree, the thieves were hiding beside the tree. The neighbor thought that the thieves have went out and they have gone, and I can now steal the fortunes of the stolen fortunes of the thieves. Then she came down, and while she was picking those wealths, and suddenly thieves ಕಾಟ್ ದೆಮ್. ಸಡನ್ನಾಗಿ ಥೀವ್ಸ್ ಎಲ್ಲರೂ ಕಳ್ಳರೆಲ್ಲರೂ ಕೂಡ ಒಂದೊಂದು ಮರದ ಹಿಂದೆ ಬಚ್ಚಿಟ್ಕೊಂಡಿದ್ದಾರೆ. ಯಾವಾಗ ಏನಾಗುತ್ತೆ ನೋಡೋಣ ಅಂತ ಕಾಯ್ತಾ ಇದ್ದಾರೆ. ಆಗ ಇವಳು ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದು ತಾವು ಕಷ್ಟಪಟ್ಟು ಕದ್ದಿರೋಂಥ ವೆಲ್ತ್ ಇದನ್ನು ಕದಿಯೋದನ್ನು ನೋಡಿದ್ರು. ವಿತ್ ದ ಶೌಟ್ ಆಫ್ ಆ್ಯಂಗರ್ ದೇ ಕ್ಲೋಸ್ಡ್ ಇನ್ ಅಪಾನ್ ಹರ್, scolded her hardly for having scared them out their treasures the night before, beat her till she was quite blue and faint, and left her tied up to the tree. ಎಷ್ಟು ಕೋಪ ಬಂತು ಅಂದರೆ ಅವ್ರಿಗೆ, ಇವಳ ಮೇಲೆ ಎಷ್ಟು ಕೋಪ ಬಂತು ಅಂದರೆ ಚೆನ್ನಾಗಿ ಬೈದ್ರಂತೆ. ಆಮೇಲೆ ಚೆನ್ನಾಗಿ ಒಡೆದು ಅವಳಿಗೆ ಮುಖ ಎಲ್ಲನೂ ಕೂಡ ರೆಡ್ ಬ್ಲೂ ಆಗಂಗೆ ಹೊಡೆದು ಊದ್ಕೊಳ್ಳೋಂಗೆ ಮೈ ಕೈಯೆಲ್ಲ ಊದ್ಕೊಳ್ಳೋಂಗೆ ಮಾಡಿ ಅವಳನ್ನು ಯಾವುದೋ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು ಹೋದ್ರಂತೆ. ದ ಕ್ಲೆವರ್ ನೈಬರ್ ಫೌಂಡ್ ಹರ್ ನೆಕ್ಸ್ಟ್ ಡೇ ವೆರಿ ನಿಯರ್ಲಿ ಕ್ರೇಜ್ಡ್ ವಿತ್ ಫಿಯರ್, ವೆರಿ ಮಚ್ ದ ವರ್ಸ್ ಫಾರ್ ಹರ್ ನೈಟ್ಸ್ ಟ್ರೆಷರ್ ಅಂಡ್ ಬಟ್ ನನ್ ದ ರಿಚರ್. ಇದೆಲ್ಲ ಏನಾಯ್ತಂತೆ, ನೆಕ್ಸ್ಟ್ ದಿನ ಅವಳು ಹೋದರೆ ತುಂಬ ಊದ್ಕೊಂಡು ಎಲ್ಲನೂ ಮೈ ಕೈ ಎಲ್ಲ ಊದ್ಕೊಂಡು ಜ್ವರ ಬಂದು ಇದ್ಲಂತೆ. ಎಲ್ಲನೂ ಸಿಕ್ತಂತೆ, ಆದರೆ ಅವಳಿಗೆ ಟ್ರೆಷರ್ ಮಾತ್ರ ಸಿಗಲಿಲ್ಲ. ಆಮೇಲೆ ಅವಳು ರಿಚ್ ಕೂಡ ಆಗೋಕ್ಕಾಗಿಲ್ಲ. ದಿಸ್ ಈಸ್ ದ ಸ್ಟೋರಿ about there is two things you have to observe in the story. One is ದ ಡ್ಯೂಟಿಫುಲ್ ಡಾಟರ್ ಇನ್ ಲಾ. ಎಷ್ಟು ನಿಯತ್ತಾಗಿದ್ಲು ಡಾಟರ್ ಇನ್ ಲಾ, ಅವರ ಅತ್ತೆಗೆ ಎಷ್ಟು ನಿಯತ್ತಾಗಿದ್ಲು ಅನ್ನೋದು ಒಂದು. ಅವ್ರ ನೈಬರ್, ಶೀಸ್ ಫಿಲ್ತಿ ನೈಬರ್, ಒಬ್ಬಳು ಓವರ್ ಎಂಥೂಸಿಯಾಸ್ಟಿಕ್ ನೈಬರ್, ಒಬ್ಬಳು ಸುಳ್ಳು ಕಪಟ ಮೋಸ ಮಾಡ್ತಾ ಇದ್ದಂತಹ ಒಬ್ಬಳು ನೈಬರ್ ಏನಿದ್ಲು, ಅವಳು ಫಾರ್ಚೂನ್ನ ಆಸೆಗೆ ಬಿದ್ದು, ಧನದ ಆಸೆಗೆ ಬಿದ್ದು ಯಾವ ರೀತಿ ತಾನು ಒಂದು ಅಪಹಾಸ್ಯಕ್ಕೆ ಈಡಾದ್ಲು, ಯಾವ ರೀತಿ ಅವಳು ಕಷ್ಟಕ್ಕೆ ಈಡಾದ್ಲು ಅನ್ನೋದು ಎರಡು ಈ ಕಥೆಯಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸ್ಟೋರಿ. Lastly, I want to conclude, this story is a story about that you will find the two important moral issues in the story. One is the dutiful daughter-in-law, how she was obedient and how she was obeying her daughter-in-law, how she was obeying her mother-in-law for every instructions. Even after getting the fortune from the thieves, she thought that it was given from her mother-in-law, and the neighbor, filthy neighbor, who is even stealing the food from the daughter-in-law, even she is not good also. Even she was that much filthy that she also want to become the richer like the neighbor, and that made her brought her the very problematic situation at the last. ಕಡೆಗೆ ನಿಮಗೆ ನಿಮ್ಮ ಈ ಕಥೆಯಲ್ಲಿ ಎರಡು ಅಂಶಗಳನ್ನ, ಒಂದು ಸೊಸೆನ ತನ್ನ ಪ್ರಾಮಾಣಿಕವಾದಂಥ ಅತ್ತೆ ಮೇಲೆ ಇದ್ದಂತಹ ಪ್ರೀತಿ ಗೌರವ, ಅವಳಿಗೆ ಟ್ರೆಷರ್ ಸಿಕ್ಕಿದ್ರು ಕೂಡ ಇದು ಕೊಟ್ಟಿರೋದು ನಮ್ಮ ಅತ್ತೆನೇ ಕೊಟ್ಟಿರೋದು ಅಂತ ಹೇಳಿ ಅವಳು ಸ್ವೀಕರಿಸ್ತಾಳೆ. ಇದೇ ರೀತಿ ಟ್ರೆಷರ್ನ ಸಿಗುತ್ತೆ ಅಂತ ಹೇಳಿದಂತಹ ಪಕ್ಕದ ಮನೆ ಹೆಂಗಸು, ಅವಳೇ ಕದೀತಾ ಇದ್ದವಳು, ಊಟ ಎಲ್ಲ ಕದೀತಾ ಇದ್ದವಳು ಅವಳು ಕೂಡ ಕಡೆಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊತಾಳೆ ಅಂತ. ದಿಸ್ ಈಸ್ ದ ಸ್ಟೋರಿ. ಐ ಹ್ಯಾವ್ ಕಂಪ್ಲೀಟೆಡ್ ದ 2 lessons. ಪ್ಲೀಸ್ read on your own. I've also shared the materials with you, the question, the text. Please read the text
And if you have any doubts regarding the lesson, you can always contact me personally, or you can just WhatsApp me for any clarification regarding the lesson. Thank you. That's all the lesson.